ಓ ಮೀನಾಕ್ಷಿ, ಓ ನಾಷ್ಟ ಮಾಡ್ದಾ? ಇಲ್ಲ ನಿಮ್ಗೆ ಹಾಕೊಟ್ಟು ಮಾಡೋದು ಅನ್ಕೊಂಡೆ. ಬಾ ಮತ್ತೆ ಹಾಕೊಡ್ ಬಾ, ಒಂಚೂರು ತಿನ್ಬಿಟ್ಟು ಹೋಯ್ತೀನಿ ಅಂಗಡಿಗೆ. ಸರಿ ರೀ. ಇದು ನೋವಿಗೆ ಫೋನ್ ಮಾಡಿದ್ಲಾ? ಇಲ್ವಲ್ಲ, ಯಾಕೆ? ಯಾಕೂ ಇಲ್ಲ ಕಣ್ರಿ. ನಿಜವಾಗ್ಲೂ ನನ್ನ ಮಕ್ಳ ಬಗ್ಗೆ ನೆನ್ಸ್ಕೊಂಡ್ರೆ ಒಂಥರ ಬೇಜಾರಾಯ್ತದೆ. ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಾಳೆ ನೋಡಿ, ಅವಳಿಗೂ ಒಂದು ಮಗ ಅಂತ ಒಂದು ಆಗ್ಲಿಲ್ವಲ್ಲ. ನನಗೆ ಯಾಕೋ ಕಣೆ ಒಂಥರ ಬೇಜಾರಾಯ್ತದೆ ಬೆಳಬೆಳಿಗ್ಗೆ ಇವತ್ತು. ಯಾಕೆ ಬೇಜಾರು, ಸುಮ್ಮನಿರು. ಎಲ್ಲರೂ ತೋರ್ಸಕ್ಕಾಯ್ತದೆ, ನಾವೇ ಬೇಕಾರೆ ಎಲ್ಲರೂ ಕರ್ಕೊಂಡೋಗಿ ತೋರ್ಸಕ್ಕಾಯ್ತದೆ. ದಿನ ಅವತ್ತು ಹಾಸ್ಪಿಟ್ಲಿಗೆ ಹೋಗಿದ್ರಂತಲೇ, ದಿನ ಸ್ಕ್ಯಾನಿಂಗು ಹೋಗಿದ್ರು ಅಂತ. ಏನು ಸ್ಕ್ಯಾನಿಂಗ್ ಹೋಗೋರೆ ಅಂತ ಅಂತಿದ್ದಲ್ಲಿ, ಏನಾಯ್ತು? ಏನೂ ಇಲ್ಲ. ಏನೂ ಇಲ್ಲ ಅಂತ ಅಂದಾರ, ಅದು ನಾರ್ಮಲ್ ಆಗದೆ ಎಲ್ಲವ ಅಂತ ಅಂತಾರೆ. ಅದೇನು ಅಂತಲೇ ಅರ್ಥ ಆಯ್ತಿಲ್ಲ ನನಗೆ. ಸರಿ ಬಿಡು, ಆಯಿತು. ಅದಕ್ಕೆ ಯಾಕೆ ಬೆಳಿಗ್ಗೆ ನಂಗೆ ಬೇಜಾರು ಮಾಡ್ಕೊಂಡು ಕೂತಿದ್ದಿ? ಬಾ ಎದ್ದಿ, ನಾಷ್ಟ ಮಾಡ್ಬಾ. ಏನೋ ಕಾಣಕಂದ್ರಿ, ನಿಜಕ್ಕೂ ನನ್ನ ಮಗಳು ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಾಳೆ. ಅವಳಿಗೆ ಈ ಥರ ಆಗೋಯ್ತಲ್ಲ, ನಿಜಕ್ಕೂ ಭಾಳ ಹೊಟ್ಟೆ ಉರಿತದೆ ನನಗೆ. ಏನು ಮಾಡೋಕ್ಕದು, ಸುಮ್ಮನಿರು. ನೋಡೋಕ್ಕಾಯ್ತದೆ, ಮಾದೇವಂಗೆ ಹೇಳೋದ ಸುಮ್ಕಿರು. ಎಲ್ಲರೇ ಕರ್ಕೊಂಡೋಗಿ ತೋರಿಸು ಅಂತ ಅನ್ನೋಕ್ಕಾಯ್ತದೆ. ನೋಡೋದ ಮಾತಾಡೋಕ್ಕಾಯ್ತದೆ. ಬಾ, ಈ ಬೆಳಿಗ್ಗೆ ನೀನು ಮುಡಪ್ಪ ಆಗೋದಲ್ದ ನನಗೂ ಮುಡಪ್ಪ ಮಾಡ್ಬೇಡ ನೀನು ಇವತ್ತು. ಯಾಕಂದ್ರೆ ನನಗೂ ಈ ಮಳೆ ಮಾಡ್ಕೋತ್ಕೂ ಅಂಗಡಿಗೆ ಹೋಗಿ ಮನಸ್ಸಿಲ್ಲ. ನೀನು ಬೆಳಿಗ್ಗೆ ಯಾಕೆ ಹಿಂಗೆ ಟೆನ್ಷನ್ ತಗೋತಿದ್ದೀನಿ ನೀನು? ಮೊದಲೇ ನಿನ್ಗೆ ಆರೋಗ್ಯ ಸರಿ ಇಲ್ಲ, ಅದ್ರ ಮಧ್ಯದಲ್ಲಿ ಯತ್ನ ಮಾಡ್ಕೊಂಡು ನಿನ್ಗೇನಾರ ಆದರೆ ಬಾ ಬಾ. ಸರಿ ನಡೀರಿ, ಆಯ್ತು ಹಾಕೊಡ್ತೀನಿ. ಸರಿ. ಅವ್ವ ಫೋನ್ ಮಾಡಿತಾ? ಇಲ್ಲ ಮಾಡಿಲ್ಲ ಅತ್ತೆ, ನಾನೇ ಮಾಡ್ತೀನಿ ಆಮೇಲೆ. ಏನು ಅಲ್ಲೇ ಉಳ್ಕೊಬಿಟ್ಟದೆ? ಉಳ್ಕೊಳ್ಳಾಕಿ ಅವ ಸುಮಾರು ದಿವಸ ಆಗಿತ್ತು ಹೋಗಿ 6 ತಿಂಗಳೇ ಹಾಕದೆ. ಅಜ್ಜಿನ ತತ್ತನ ಉಳಿಸ್ಕೊಂಡಿರ್ತಾರೆ, ಇರ್ಲಾಕಿ ಇನ್ನೇನು. ಅಯ್ಯೋ ಅಜ್ಜಿ ಏನು ಬಾಂಬ ಹೊಡಿತಾ ಕೂತಾಳೆ ಕಣವ. ಅಪ್ಪ ಅವತ್ತಿಂದ ಸುಮ್ಮನವನೇ ಹೇಳ್ತೀಯೇ, ಬರೀ ಅಪ್ಪನ ಬರೀ ಕಿರಿಕಿರಿ ಏನೇಕಲ್ಲ, ಕಿತಾಪತಿನೇ ಕಲೆ ಮನೆ ಒಳಗೆ. ಅವತ್ತಿಂದ ತಂದಿಲ್ಲ. ನಾನು ಹೇಳಿನಿ ಅಪ್ಪ ತಗೊಬಂದ್ಬಿಡಪ್ಪ. ಮತ್ತೆ ಅವತ್ತು ಮಾದೇವನು ಮನೆ ತಾವಿದ್ನಲ್ಲ, ನಾನು ಇದ್ನಲ್ಲ, ಹೆಂಗೋ ನಿಡ್ಸ್ಬಿಡಕ್ಕಾಯ್ತದೆ ಮೆಣ್ಸ್ಕ ಸೊಸಿ ಮತ್ತೆ ಆರ್ಡ್ರ್ ಕೊಟ್ಟಿನಿ ಅಂತಿದೆಯಲ್ಲ, ತಂದ್ಬಿಡು ಮತ್ತೆ ಅಂದರೆ ಓಲಲ್ಲ ನಿಡ್ಸ್ಕೊಳಕ್ಕಾಯ್ತದೆ ಅಂತ ಅಂದ್ಬಿಟ್ಟು ಈಗ ಇವತ್ತು ನೆನ್ನೆ ಸಂಜೆ ತಂದು ಮುಡ್ಗನಲ್ವ ಅಲ್ತಕ್ಕೆ. ಏನು ಬುದ್ಧಿ ಕಲ್ತಿದ್ದಾನೋ ಈಗ. ಏನು ಅಜ್ಜಿ ಮೆಣ್ಸ್ಕ ಸೊಸಿನ ಹಿಡ್ದಂಗೆ ಹಿಂಗೆ ಹೋಗಳೆ ಅಂದ್ಕೊಂಡು ಏನು ಬಾಂಡ ಹೊಡಿತಾ ಕುಂತದೆ. ಹಿಂಗೆ ಆದರೆ ಹೆಂಗೆ ಮಾಡೋದು? ಕಣವ ಎಷ್ಟೊತ್ತಿಗೆ ಬಂದದ ಕಣೆ, ಫೋನ್ ಮಾಡಂಗನ್ನು ಅವನಿಗೆ ಬರಲಿ. ಆಮೇಲೆ ಸುಮ್ಮನೆ ಇದೆ ಒಂದು ಕಿರಿಕು ಇವ್ರದ್ದು. ಸರಿ ಆಯ್ತು, ಹೇಳ್ತೀನಿ ಬಿಡಿ. ಬಾ ಎದ್ದಿ, ಅವಕ್ಕೆಲ್ಲ ಯತ್ನೆ ಮಾಡ್ಕೊಂಡು ಕೂತ್ಕೊಂಡಿರ್ತದ. ನೋಡೋದ ಬಾ, ಮಾದೇವನ್ಗೆ ಹೇಳಕ್ಕಾಯ್ತದೆ ಎಲ್ಲರೇ ತೋರಿಸು ಅಂತವ. ಗೊತ್ತಿರತಕ್ಕೆ ಎಲ್ಲರೂ ಕರ್ಕೊಂಡೋಗಿ ತೋರಿಸ್ತಾ ಮಗ ಅಂದರೆ ಎಲ್ಲ ತೋರಿಸ್ತಾನಂತೆ. ಚಿಂತೆ ಮಾಡಿದ್ರೆ ಪರಿಹಾರ ಸಿಗೋಕ್ಕಿಲ್ಲ. ನನ್ನ ಮಾತು ಕೇಳು. ನೀನು ಹಿಂಗೆ ಯತ್ನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮೊದಲೇ ನಿನಗೆ ಆಲ್ಟ್ ವೀಕು. ಸುಮ್ಮನೆ ಚಿಂತೆ ಮಾಡ್ತಾ ಕೂತ್ಕೊಬೇಡ ನೀನು. ಬಾ 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 ಎದ್ದಿ. ಸುಮ್ಮನೆ ಒಂದು ಮಾಡ್ಕೊಳಕ್ಕೆ ಹೋಗಿ 2 ಮಾಡ್ಕೊಬಿಟ್ಟಿಯೇ. ಸರಿ ನಡೀರಿ, ಆಯ್ತು ಹಾಕೊಡ್ತೀನಿ ಊಟ. ಏನು ಮಾಡ್ಬಾ, ಈಗ ಇಬ್ರು ಊಟ ಮಾಡೋದ ನಡಿ. ನಡೀರಿ. ಸರಿ ಸರಿ ಆಯಿತು. ಹಲೋ ಮಗ, ಚೆನ್ನಾಗಿದೀಯಾ? ಕಣೆ ಹೇಳವ, ಏನು ಮಾಡ್ತಿದ್ದಿ? ಅಯ್ಯೋ ಏನು ಇಲ್ಲ ಕಣವ, ಎದ್ದಿ ಕುಂತೀವಿ. ಅಲ್ಲ ಕಣ್ಣೆ ಮಗ, ಹೇಳ್ತೀಯಲ್ಲ ಮಾತಾಡಿದ್ರು ಅಂತಾರೆ ಸಾವಂತಿ ಮಕ್ಕಳು. ನಾನು ತಾಡು ಇವತ್ತು ಸೋಮವಾರ, ನಾಳೆಗೆ ಭಾನುವಾರಕ್ಕೆ ಒಳ್ಳೆ ಹೂವು ಆಯ್ತವೆ ಅಂದ್ಬಿಟ್ಟು ಎಲ್ಲ ಹೂನುವೆ ನಾನು ನೋಡಿನಿ. ಒತ್ತಡ ಎದ್ದಿಲ್ಲ ಯಾಕೆ ಹಾಕ್ತೀನಿ ಕಣ್ಣೆ ಮಗ. 25 ಹೂವಿದ್ದು. ಯಾವಳ ನನ್ನ ಸಾವಂತಿ ಬಂದ್ಬಿಟ್ಟು ನುಣ್ಣಿಗೆ ಕುಯ್ಕೊಂಡು ಹೋಗಳಲ್ಲೇ. ಇಂಥ ನೆರೆವರಲ್ಲಿ ಇಂಥ ಕತ್ತೆಲ್ಲ ಹೊಡಿದ್ರೆ ಹೆಂಗೆ ಜೀವನ ಮಾಡೋದು ನಿಮಗೆ? ಏನು ಗೊತ್ತಾಯ್ಕಿಲ್ವಾ? ಅದಕ್ಕೆ ಎದ್ದಿ ಚಂದಾಗ ತೊಳಿತಾ ಕುಂತಿದೆ. ಇನ್ನೇನವ ಬಸ್, ನಿನ್ಗೇನು ಮಾಡೋ ಕೆಲಸ ಇಲ್ವಾ? ಬರೀ ನಿಂದು ಇದೇ ಆಗೋಯ್ತಲ್ಲ ನಿಂದು. ಕುಯ್ಕೊಳ್ಳಿ ಬಿಡು. ಏನು ಹೂ ಕುಯ್ಕೊಂಡ್ರೆ ಏನಂತೆ? ಕಣ್ಣೆ ನೀನು ಚೆನ್ನಾಗಿ ಹೇಳ್ತಾ ಇದ್ದೀನಿ. ನೀನು ನಿನ್ನಾಗೆ ಬುದ್ಧಿ ಕಲಿಬೇಕು. ಅವ್ರ ದೇವ್ರು ಬಂದು ಕುಣಿತದೆ ಮೈ ಮೇಲೆ, ಕದ್ದಿರೋ ಹೂ ತಗೊಂಡೋಗಿ ಮಾಡಿಸಿದ್ರೆ ಅಲ್ವಾ? ಮಂಡೆ ಬಾಗವ. ಸುಮ್ಮನೆ ನನಗೆ ಬೆಳಿಗ್ಗೆ ನಿಂಗೆ ಬೇಜಾರು ಮಾಡ್ಬೇಡ ನೀನು. ನನಗೆ ಅಂತ ತಲೆ ಕೆಟ್ಟದಂಗೆ ಆಗದೆ ಬೇಜಾರಲ್ಲಿ ನೀ. ಸುಮ್ಮನೆ ನೀನು ಬೇಜಾರು ಮಾಡಬೇಡ, ಸುಮ್ಮನಿರವ ನೀನು. ಯಾಕೆ ಏನಾಯ್ತು? ಯಾಕೊಂತಾರ ಇದೆಯಲ್ಲ? ಏನಾಯ್ತವ? ಏನೂ ಇಲ್ಲಕ್ಕಂತ ಬಿಡವ. ಯಾಕೆ ಮುನ್ಸ್ಗೆ ನಿಮ್ದಿನೇ ಇಲ್ಲಕ್ಕನವ ನನಗಂತವೆ. ಯಾಕವ ಯಾಕೆ ಏನಾಯ್ತು? ಯಾರೇನಾದ್ರು ಅಂದ್ರೂ? ಯಾರೇನಂದರು? ಈ ನೋವು ಅಂದರೆ ನಂಗೆ ಚಿಂತೆ ಕಣವ ನಿಜವಾಗ್ಲೂ. ಯಾಕೆ ಚಿಂತೆ ಮಾಡಿಯವ? ಯಾಕೆ ಚಿಂತೆ ಮಾಡಿಯೇ? ಯಾಕೆ ಏನಾಯ್ತು? ಅಯ್ಯೋ ಏನು ಅಂತ ಹೇಳೋಣವ. ನಿಜವಾಗ್ಲೂ ಒಂಥರ ಬೇಜಾರಾದಂಗೆ ಆಯ್ತದೆ ನನಗೆ ನೆನ್ಸ್ಕೊಂಡ್ರೆ. ಇವಳನ್ನ ಹಾಸ್ಪಿಟ್ಲಿಗೆಲ್ಲ ಹೋಯ್ತಾನೆ ಅವಳೆ. ಅವತ್ತು ಸ್ಕ್ಯಾನಿಂಗು ಹೋಗಿದ್ಲಂತೆ, ಎಲ್ಲ ನಾರ್ಮಲ್ ಅಂತಾನೆ ಅದೇ ಅಂತ ಅಂದಾರಂತೆ ಕಣವ. ಅದ್ರ ಮಕ್ಕಳೇ ಆಯ್ತಲ್ವಲ್ಲವ, ನನ್ನ ಮುಗಿನ ಹಿಂಗೆ ಆಗೋಯ್ತಲ್ವ, ಹೊಟ್ಟೆ ಉರ್ದಿ ಬೆಂಕಿ ಆಯ್ತದೆ. ಸುಮ್ ಕೂತ್ಪ. ಇವಳು ಚಿನ್ನೂ ಓದಿಸ್ಬೇಕು ಅನ್ಕೊಂಡು ನನ್ಗೆ ಗೊತ್ತಿಲ್ವಾ ಇವಳು ಬುದ್ಧಿ? ಇವಳು ಮಾತ್ರೆ ಪತ್ರೆ ಯಾರು ತಗೊಬಿಟ್ಟವಳೆ, ಅದಕ್ಕೆ ಸುಮ್ಕಿದ್ದೆ ಮಗ. ಇವಳು ಆಗ ಟೈಮಲ್ಲಿ ಆಗಲಿ ಮಕ್ಕಳು ಅಂದ್ರೆ ಸುಮ್ಮನೆ ಇರಬೇಕು. ಮಕ್ಳಾಗ್ದಂಗೆ ಮುಂದಕ್ಕೆ ಹೋಲಿ ಅಂತ ಮಾತ್ರೆ ಮೆಡಿಸನ್ ತಗೊಬಿಡೋದು. ಈಗ ಮಕ್ಳಾಗ್ನಿಲ್ಲ ಅಂದರೆ ಅದಕ್ಕೆ ಚಿಂತೆ ಮಾಡಿಯವ? ಚಿಂತೆ ಮಾಡೋ ಸರಿ ಅದ? ನೀನು ತಲೆ ಕೆಡ್ಸ್ಕೊಬೇಡ. ನಾನು ಕೊಟ್ಟು ಕಳಿಸೋಳ್ನ. ನಾನು ಹೇಳ್ದೆ ಕಣವ, ಅವತ್ತು ಮನೆಗೆ ಹೋಗಿದ್ನಲ್ಲ, ಅವ ಬಾ ನೀನು ಪಾರಿಂಗ್ಗೆ, ನಾನು ಕರ್ಕ ಹೋಯ್ತೀನಿ. ಪಾರಿಂಗ್ನೆಲ್ಲ ನಂಗೆ ದೊಡ್ಡ ಸರ್ಜನ್ ಗೊತ್ತು, ನಾನು ತೋರಿಸ್ತೀನಿ ಅಂತೀನಿ. ಅದು ಬರೋವಲ್ದು. ನಾನು ಏನು ಮಾಡನೆ? ನಂಗೇನು ಡಾಕ್ಟ್ರುಗಳು ಗೊತ್ತಿಲ್ಲ ನಮಗೆ. ನಾನು ತೋರಿಸ್ತೀನಪ್ಪ ಬಂದರೆ. ತಲೆಗೆಡ್ಸ್ಕೊಬೇಡ, ಅವ್ಳಿಗೆ ಹೇಳು ನಾನು ಕರ್ಕೊಂಡೋಗಿ ತೋರಿಸ್ತೀನಿ. ಸರಿ ಕಣವ. ಇನ್ನೇನವ? ಇನ್ನೇನು ಇಲ್ಲ ಕಣವ, ಅದಕ್ಕೆ ಮಾಡಿದೆ ಬರಬೇಕಾಗಿತ್ತು. ನೋಡ್ತೀನಿ ಮಧ್ಯಾಹ್ನಕ್ಕೆ ಬರ್ತೀನಿ ಕಣವ. ಸರಿ ಬವ್ವ, ಆಯಿತು.
ಮಕ್ಕ ಕಾಮಾಕ್ಷಿ ಫೋನ್ ಮಾಡಿದ್ಲು ಅಪ್ಪರ ದಿವಸ ಆಗ್ಬಿಟ್ಟದೆ ಬೋವ ಅಂತವ ಹಂಗೆ ನಿಮ್ಮ ಮನೆಗೂ ಬರ್ತೀನಿ. ಏನು ಅಡ್ಗಿಡ್ಗೆ ಅಂತ ಏನೋ ಆಂಬ್ರಸ್ಕೋಬೇಡ. ಇವಳ ಮೇಲೆ ಕಾಮಾಕ್ಷಿನೇ ಏನೋ ಮಾಡಾಳೇನೋ ಅದೇ ಹಾಕ್ಬೇಕು. ಏನು ಮುಳುಗ್ತಾಳೆ ನಾನು ಬಂದ್ರೆ ನಿಂಗೆ ಅವು ಬತ್ತಾಳೆ ಅಂದ್ಬಿಟ್ಟು ಏನಾರು ಮಾಡ್ಗಿಡ್ಬಿಟ್ಟು ಏನು ಮಾಡಕ್ಕೋಬೇಡ. ನನ್ನ ಮಗಳು ಮಾಡ್ತಾಳೆ. ಅದೇ ಯಾವಾಗ ಅಜ್ಜಿ ಏನನ್ನ ಬಂದಿತ್ತು ನಿನಗೆ ಇದಕ್ಕೆ ಅಂತಿದೆಯೇ? ಅಯ್ಯೋ ಅವ್ಳು ಕಂಡ್ರೆ ನಂಗೆ ಆಯ್ಕಿಲ್ಲ ಕಣೆ ಮಗ. ನಿಮ್ಮ ಅಜ್ಜಿ ಒಂಥರ ಆಡ್ತಾಳೆ ನಾನು ಬಂದಾಗೆಲ್ಲವ. ಅದಕ್ಕೆ ಅದು ನಾನು ಅಲ್ಲಿ ಉಣ್ತಕ್ಕಿಂತ ಕುತ್ಕೊಳಕ್ಕೆ ಆಯ್ಕಿಲ್ಲ ನನ್ನ ಕೆಲಸ ಬೇಕಂತೆ. ಆಮೇಲೆ ಇವತ್ತು ನನಗೆ ಇತ್ಕೋಬೇಕು ನಾನು ಒಂದಿಟ ಮೈಸೂರಲ್ಲಿ ಕೆಲಸ ಇದೆ. ನಾನು ಅಪ್ಪರ ಹೊತ್ತಿರಕ್ಕಿಲ್ಲ ಬತ್ತೀನಿ. ಇವಳು ಚಿನ್ನು ಬಂದಿದ್ದಾಳೆ ಇಲ್ಲಿ ಬಂದವಳೆ ಅವ್ರ ಮನೆ ಅವಳೆ ಸೋಬಿತ್ನು ಬಂದವಳೆ ಇಲ್ಲೇ ಅವರು. ಸರಿ ಸರಿ ಆಯ್ತು. ಏನಾರು ತರ್ಬೇಕಾ? ಅವ ಏನು ಬೇಡಕ್ಕಂತೆ ಬಿಡವ. ಚೆನ್ನಾಗಿರು ಯೋಚನೆ ಮಾಡಬೇಡ ಸುಮ್ ಕೂತ್ಕಣೆ. ಅದು ಎಷ್ಟಾದ ಆಗಲಿ ಅದು ಏಟಾರು ಆಗಲಿ ಮಗ ನಾನು ಕರ್ಕೊ ಹೋಯ್ತೀನಿ ಸರಿಯಾ. ನಾನು ಕರ್ಕೊಂಡೋಗಿ ತೋರಿಸೋ ಜವಾಬ್ದಾರಿ ನಂದು. ನೀನು ಎತ್ತಲ್ಲಿ ಗೆಸ್ಕೊಂಡು ನನ್ನ ಮಗಿಗೊಂದು ಮಗಿನ ಮಾಡ್ಸೋಕ್ಕೆ ನಂಗೆ ಹಾಕಿರುಣೆ. ಯಾವ ಹಾಸ್ಪಿಟ್ಲ್ ಬೇಕು ನಾನು ಕರ್ಕೊ ಹೋಯ್ತೀನಿ ಸುಮ್ಕಿರ್ನೆ. ನನಗೆ ಗೊತ್ತಿರೋ ಡಾಕ್ಟರ್ ಅವರೇ ಅಲ್ಲ ಹೇಳ್ತೀಯ. ಇವತ್ತು ಇಡೀ ಊರಲ್ಲಿ ಎಲ್ಲ ನನ್ನ ಆಗಿರೆಲ್ಲ ವಯಸ್ಸಾಗಿ ಸತ್ತೋದ್ರು. ನಾನು ಇನ್ನೂ ಸತ್ತಿಲ್ಲ. ಎಲ್ಲ ಅದ್ನೇ ಅಂತಾರೆ ಏನು ಹಿಂಗಿದೆಯೇ ಚೆನ್ನಾಗಿದೆಯೇ ಮಕ್ಕಳು ಒಂದು ಗುಳ್ಳೆ ಇಲ್ವಲ್ಲ ಅಂತ. ಇವತ್ತು ನಾನು ಪಾರಿಂಗಲ್ಲಿ ಹೋಗುವಾಗ ಟ್ರೀಟ್ಮೆಂಟ್ ತಗೋತಿರುತ್ತೆ ನಾನು ಹಿಂಗಿರೋದು. ಹಂಗೆ ಅವಳು ಕರ್ಕೊಂಡು ಹೋಗ್ಬಿಟ್ಟು ಸರ್ವ್ ಮಾಡಿಸ್ತೀನಪ್ಪ. ಒಂದು ಮಗಾಗಂಗೆ ನನಗೆ ಆಯ್ಕಿಲ್ಲೂನೇ ದೊಡ್ಡ ಸರ್ಜನ್ಗಳೆಲ್ಲ ಗೊತ್ತು ಕಣೆ ನನಗೆ. ಇವಳು ನಿನ್ನ ಮಗಳು ನನ್ನ ಮೇಲೆ ನಂಬಿಕೆನೇ ಇಲ್ಲ. ನಾನೇನಾದ್ರು ಅಂದ್ರೆ ನಗಿತಾಳೆ. ಹೇಳು ಹೇಳು ಅವಳಿಗೆ ಅಜ್ಜಿ ಜೊತೆ ಹೋಗುವಂತ ನಾನು ಕರ್ಕೊಂಡೋಗಿ ನಾನು ಅದೇನು ರೆಡಿ ಮಾಡ್ಸ್ಕೊಂಡು ಕರ್ಕೊ ಬರ್ತೀನಿ. ತಲೆಗೆಸ್ಕೊಬಿಡ ಮಗ. ಅಲ್ಲ ಕಣಿಗೆ ಏಟು ಜನಕ್ಕೋ ಬೇರೆಯವ್ರಿಗೆಲ್ಲ ನಾನು ಅಷ್ಟು ಸಹಾಯ ಮಾಡಿವ್ನಿ. ಅಂಥದ್ರಲ್ಲಿ ನಾನು ನಿನಗೆ ಸಹಾಯ ಮಾಡೋಕ್ಕಿಲ್ಲ ಅಂದನ. ಆಮೇಲೆ ಮಗ ಇವರು ಎಲ್ಲವ ಗ್ರಾಮದ ಮುಖಂಡರು ಆಮೇಲೆ ಈ ಸ್ಕೂಲ್ನವರು ಎಲ್ಲ ಸುಮಾರು ಜನ ಕಣ್ ಮಗ. ಎಲ್ಲ ನೆಲ ದಿವಸ ಮನೆ ತಕ್ಕ ಬಂದಿದ್ರು ಕಣವ ಯಾಕವ. ಅಯ್ಯೋ ನನ್ನ ಎಲೆಕ್ಷನ್ಗೆ ಬರೀ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಳ್ಳೇಬೇಕು ನೀವು. ನಮ್ಮ ಗ್ರಾಮ ಅಭಿವೃದ್ಧಿ ಮಾಡ್ತೀರಿ ನೀವು ಅನ್ಕೋದು ಒಸಿ ಎಲ್ಲ ಕಣ್ ಮಗ. ಅದು ಎಷ್ಟಾರೆ ಖರ್ಚಾಲಿ ಸತಿ ನಿಮ್ಮನ್ನ ಗೆಲ್ಲಿಸ್ನೇಬೇಕು ಅಂತ ನಾವು ಎಲ್ಲವ ಪಣ ತೊಟ್ಕೊಬಿಟ್ಟಿವಿ ಅಂದ್ಬಿಟ್ಟು ಬಂದಿದ್ರು. ಹೆಚ್ಚು ಕಮ್ಮಿ 100-150 ಜನ ಬಂದಿರು ಕಣವ. ನಮ್ಮೂರ ಐಕ್ಳು ಗಂಡ ಐಕ್ಳುಗಳು ದೊಡ್ಡವರೇ ಬಂದಿದ್ರು. ಕಾಳಮ್ಮವರೇ ಈ ಸತಿ ನೀವು ನಿಂತ್ಕೊಂಡು ಗೆದ್ದಿ ನೀವು ಅಭಿವೃದ್ಧಿ ಪಡಿಸ್ಬೇಕು ನಮ್ಮ ಗ್ರಾಮವ ನಿಮ್ಮಿಂದ ಭಾಳ ಅಭಿವೃದ್ಧಿ ಆಗದೆ ಅನ್ಕೊಂಡಂಗೆ ಬಂದಿದ್ರು. ನೀವು ಬಡಬಗ್ರಿಗೆಲ್ಲ ಸಹಾಯ ಮಾಡ್ತೀರಿ ಕಾಳಮ್ಮವರೇ ನೀವು ನಿಂತ್ಕೊಂಡ್ರೆ ನಮ್ಮ ಗ್ರಾಮ ಅಭಿವೃದ್ಧಿ ಆಯ್ತದೆ ಅನ್ಕೊಂಡು ಏನು ಒಸಿ ಬಟಾಡ್ತಾ ಇಲ್ಲ ಕಣ್ಮಗ. ಅದಕ್ಕೆ ಹೆಂಗೆ ಮಾಡನೆ ಮಾಡೋಕ್ಕೆ ಕೇಮಿದ್ರು ಮಾಡ್ತೀಯ ನೀನು. ಸುಮ್ಮನೆ ಇರೊಬ್ಬರ ದುಡ್ಡು ಕಳ್ಕೊಂಡು ಬೀದಿ ಬಂದಿಯೇ ನೀನು. ಯಾವ ಎಲೆಕ್ಷನ್ ಬೇಡ ಏನು ಬೇಡ ನೀನು ಸುಮ್ಮನೆ ಇರೋದು ಕಲಿಯವ. ನೀನು ಇರೋದು ಉಣ್ಕೊಂಡು ತಿನ್ಕೊಂಡು ಅದೇ ದುಡ್ಡು ಮಡಿಕೊಂಡ್ರೆ ಬೇಡ ಅಂದಿದ್ದದ. ಇವನೇ ಎಲ್ಲರೂ ಅಷ್ಟು ಆಸೆ ಮಾಡ್ತಾರೆ. ನೀನೇನು ಹಿಂಗಂತಿದೀಯೇ? ಸುಮ್ಕಿರ್ನೆ ನೋಡೋದ ತೆಗೆದು ಒಂದ್ಸತಿ ಮಗ. ಆಲೆ ಒಂದ್ಸತಿ ಮಣ್ಣು ಮುಖ ಆಗದೆ ನೀನು ಸೋತಿ ಸುಣ್ಣಾಗಿದ್ದಿ. ತಿರ್ಗಾ ಬೇರೆ ಸೋಲ್ಬೇಕೇನೋ ನೀನು ಅಕ್ಕಿನ ಬಟಾಡ್ತಾ ಇದ್ದಿ ಮಗ. ಆ ಸತಿನಾರಯ್ಯ ಅವಳು ನಿಮ್ಮ ಜಯ ನಿಂತ್ಕೊತೀನಿ ಅನ್ಕೊಂಡು ನನ್ನ ಏನೇನೋ ಮಾಡಿ ಸೋಲ್ಸಿದ್ರು. ಈ ಬರೀ ನಾನು ಮಾಡಿರೋ ಕಾರ್ಯಕರ್ತನೆಗೆ ಜನ ನನ್ನ ವಿರೋಧ ಆಯ್ಕೆ ಮಾಡ್ಬಿಡ್ತಾರೆ ಕಣ್ಮಗ. ಏನಂತಬಿಟ್ಟಿದ್ದೀನಿ ನೀನು? ಹೊಸತಿ ಜಸ್ಟ್ ಮಿಸ್ ಆಗಿರೋದು ಕಣವ. ಯಾವಾಗ ಹೊಸಿಯಾನ ಯಾವ ಬುದ್ಧಿ ಕಲಿ ನಿನ್ಗೆ ಯಾಕವೆಲ್ಲವೇ ಯಾಕಬೇಕು? ಸುಮ್ಮನೆ ಇರೋದು ಕಲಿ ನೀನು. ವಯಸ್ಸದ ಕಾಲದಲ್ಲಿ ಶಿವನೇ ಭಗವಂತನೇ ಅಂತ ಕಾಲ ಕಳತ್ ನೋಡಿನಿ. ಇದೇ ನಿಂಗೆ ಅಡಿಯ ನೀನು ಹಿಂಗೆ ನಿನ್ಗೆ ಏನಾರು ಹೇಳಿದ್ರೆ ಹಿಂಗೆ ಆಡ್ತೀಯ. ಸರಿ ಬಿಡು ಆಯ್ತು ಬರ್ತೀನಿ. ಬಿಡು ಆಯ್ತು ಬರ್ತೀನಿ ಅಲ್ಲಿ ಮಾತಾಡೋಕ್ಕಾಯ್ತದೆ. ಸರಿ ಸರಿ ಆಯ್ತು. ನೀನು ಹಳ್ಳಿ ಮೈನ್ ಕುಟುಕಿ ಕೊಡ್ಬೇಕು ಮಡ್ಗು. ಆಯ್ತು ಏನ್ರಪ್ಪ ಯಾವ್ದು ಚೆನ್ನಾಗಿದ್ದೀರಾ? ಅಯ್ಯೋ ಎಲ್ಲವ ಕಾಳಮ್ಮ 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 ಅನ್ಕೊಂಡು ಭಾಳ ಮಿಸ್ ಮಾಡ್ಕೊತಾ ಕುಂತಿದ್ರಿ ಅಲ್ವಾ? ಅಯ್ಯೋ ನಾನು ಅಷ್ಟೇ ನಿಮ್ಮ ಎಲ್ಲರೂ ಭಾಳ ಮಿಸ್ ಮಾಡ್ಕೋಬೇಕಂದ್ರಪ್ಪ. ನೋಡಿ ನಾನು ಮಾಡೋ ಅಭಿವೃದ್ಧಿ ಕಾರ್ಯಗಳಿಗೆ ಜನಗಳು ಎಲೆಕ್ಷನ್ ನಿಂತ್ಕೊ ಈ ಸತಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಯ್ತಿ ಅಂದ್ಕೊಂಡು ಎಲ್ಲರೂ ಹೇಳ್ತಾವ್ರಿ ಕಣ್ರಪ್ಪ. ಹೆಂಗಾರು ಮಾಡಿ ಈ ಸತಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಆಗ್ಬಿಡೋದೆಯೇ. ಹೆಂಗನ್ನಿಸ್ತು ನಿಮ್ಮ ಕಾಳಮ್ಮ ಬಂದಿರೋದು ನೋಡಿ ನಿಮ್ಗೆ ಭಾಳ ಖುಷಿ ಆಯ್ತು ಅಲ್ವರ? ಹೆಂಗನ್ನಿಸ್ತು ಏನು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ. ಅಲ್ಲ ಯಾವಳಾರೆ ಒಂದು ಹೂವು ಗಿಡದಲ್ಲಿ ಬಿಟ್ಟಿದ್ದಾರೆ ನೋಡಿ ನಾನು ಕೂತ್ಕೊಂಡವ್ರೆ ನನ್ನ ಸಾವಂತಿ ಮಕ್ಕಳು. ಅಲ್ಲ ಇವರೇ ಏನು ದೇವ್ರು ಬಂದು ಕುಣಿತಿತ್ತವ್ರ ಮೈ ಮೇಲೆ. ನಿಮ್ಮ ಎಕ್ತಿಗೆ ಒಂದಿಷ್ಟು ಬೆಂಕಿ ಕಾಕನ ಹೋಗು ನನ್ನ ಸಾವಂತಿರ ನಾನು ಅನ್ಕೊ ಬಂದ್ರೆ ನಿಮ್ಗೆ ಮಾಡ್ತೀನಿ ಸರಿ ಕೆಲಸ.